ಮಂಡ್ಯದ ಕರ್ನಾಟಕ ಸಂಘ ಕೊಡಮಾಡುವ ಡಾಕ್ಟರ್ ರಾಘವ್ ಸಾಹಿತ್ಯ ಪ್ರಶಸ್ತಿ ಕೆ ಸಿಂಗಾರಿಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯದ ಕರ್ನಾಟಕ ಸಂಘದಲ್ಲಿರುವ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಆರಂಭಕ್ಕೆ ಸಮಾರಂಭದ ಕುರಿತು ಮಾತನಾಡಿದಂತಹ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಗೌಡ ಅವರು, ಇಂದು ಎಲ್ಲ ಕ್ಷೇತ್ರಗಳಲ್ಲೂ ನಿರಾಸಕ್ತಿ ಆವರಿಸಿಕೊಂಡಿದೆ. ಕಾರ್ಯಕ್ರಮಗಳ ಬಗ್ಗೆ ನಿರಾಸಕ್ತಿ ಜನರಲ್ಲಿ ಮೂಡಿದೆ ಅಂತ ವಿಷಾದವನ್ನು ವ್ಯಕ್ತಪಡಿಸಿದರು. ಈ ಹಿಂದೆ ಇದ್ದಂತಹ ಅಭಿರುಚಿ ಕಡಿಮೆಯಾಗುತ್ತಿದೆ, ಅಂತರ್ಸತ್ವ ಅಂತರ್ಮಿಡಿತವನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ ಅಂತ ಅವರು ಹೇಳಿದರು. ಡಾಕ್ಟರ್ ರಾಘವ್ ಮತ್ತು ಕೆ ಸಿಂಗಾರಿಗೌಡ ಈ ನಾಡಿನ ಶ್ರೇಷ್ಠ ವ್ಯಕ್ತಿಗಳಾಗಿದ್ದು, ಅವರ ಹೆಸರಿನಲ್ಲಿ ಪ್ರಶಸ್ತಿ ಸ್ಥಾಪಿಸಿರುವುದು ಕರ್ನಾಟಕ ಸಂಘಕ್ಕೂ ಕೂಡ ಹೆಮ್ಮೆ ತಂದಿದೆ ಅಂತ ಅವರು ತಿಳಿಸಿದರು. ಗುಂಡಣ್ಣವರು ಬಂದಿದ್ದಾರೆ, ಬಹಳ ಸಂತೋಷಗಳು. 50 ವರ್ಷದ ಹಿಂದೆ ಗುಂಡಣ್ಣವ್ರನ್ನ ಕರೆದು ನಾನು ಇದೊಂದು ಕುಡಿ ಎನ್ನುವಂಥ ನಾಟಕವನ್ನು ಆಡಿಸಿ, ಅದರ ಮೂಲಕ ಸಮುದಾಯದ ನಾಟಕ ಆಡಿಸೋದ್ರ ಮೂಲಕ ನಮ್ಮ ಚಟುವಟಿಕೆಯನ್ನು ಪ್ರಾರಂಭ ಮಾಡಿ ಜ್ಞಾಪಕ ಇದೆ. ಲಕ್ಷ್ಮೀನಾರಾಯಣ ಥಿಯೇಟರ್ 50 ವರ್ಷದ ಹಿಂದೆ ಪರಿಚಯವಾದಂಥ ಗುಂಡಣ್ಣ ಇವತ್ತು ಮತ್ತೆ ಬಂದಿರತಕ್ಕಂಥ ನನಗೆ ತುಂಬ ಸಂತೋಷ. ನಮ್ಮ ಆರ್ಜವಿ ನಾಗರಾಜ್ ಅವರು ಬಂದಿದ್ದಾರೆ. ಅವರು ದೊಡ್ಡ ಕವಿಗಳು ಮತ್ತು ಹೋರಾಟಗಾರರು. ನಮ್ಮ ಎಚ್ ಎಲ್ ಪುಷ್ಪ ಅವರ ಕವಿ ಎಚ್ ಎಲ್ ಪುಷ್ಪ ಅವರು 2-3 ವೇದಿಕೆಗಳನ್ನು ನೋಡಿದೆ ಅವರ ಅಭಿಮಾನಿಗಳು. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ, ಬರ್ತಾ ನಮ್ಮ ಜನಕ್ಕೆ ಸೇರಿಸಿಕೊಳ್ಳುವಂಥ ಒಂದು ಪ್ರವೃತ್ತಿ ಹೊರಟೋಗ್ಬಿಟ್ಟಿದೆ, ಭಾಗವಹಿಸ್ತಕ್ಕಂಥ ಪ್ರವೃತ್ತಿ ಹೊರಟೋಗ್ಬಿಟ್ಟಿದೆ. 70ರ ದಶಕದಲ್ಲಿ ಯಾವುದಾದ್ರೂ ಒಂದು ಸೆಮಿನಾರ್ ಆದರೆ, ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಆದರೆ, ಒಂದು ಹೊಸ ನಾಟಕ ಆದರೆ ಕಿಕ್ಕಿಗೆ ಜನ ಸೇರ್ತಾ ಇತ್ತು. ಬಹುಶಃ ಎಚ್ ಕೆ ರಂಗನಾಥ್ ಅಂತನೂ ಒಬ್ಬ ನಮ್ಮ ನಾಟಕಕಾರರನ್ನು ಆಕಾಶವಾಣಿಗೆ ನಿರ್ದೇಶಕರಾಗಿ ಅವರು ಗಂಗೋತ್ರಿಯ ನೆನಪುಗಳನ್ನು, ಮೈಸೂರು ವಿಶ್ವವಿದ್ಯಾಲಯದ ನೆನಪುಗಳನ್ನು ಬರೆದಿದ್ದರು ಪುಸ್ತಕಗಳನ್ನು. ಅಲ್ಲಿ ಸೀನಿಯರ್ BL ಜೂನಿಯರ್ BL ಅಂತಕ್ಕಂಥ 2 ದೊಡ್ಡ ಕೊಠಡಿಗಳಿತ್ತು. ಹಾಗೇನಾದರೂ ವಿಚಾರ ಸಂಕಿರಣ ಏರ್ಪಡಿಸ್ಬಿಟ್ರೆ ಸೀಟ್ ಸಿಗೋದಿಲ್ಲ ಅಂತ ಬಂದು ಕೂತ್ಕೊಡ್ತಿದ್ರು ಹಿರಿಯರು ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಥಳ ಸಿಗ್ತಿರಲಿಲ್ಲ. ನಗರದ ನಾಗರಿಕರು ವಿಚಾರ ಸಂಕಿರಣಗಳಿಗೆ ಭಾಗವಹಿಸ್ತಾ ಇದ್ರು, ಕಾಯ್ತಾ ಇದ್ರು, ಆ ಪಡಸಾಲೆಯಲ್ಲಿ ನಿಂತುಕೊಳ್ತಾ ಇದ್ರು ಅನ್ನುವಂಥ ಮಾತುಗಳನ್ನು ನಾವು ಮಾಡಿದ್ವಿ. ಅದು ಬೇಡಿ ಹೋಗಲಿ, 80ರ ದಶಕದಲ್ಲಿ ನಾವು ಕರ್ನಾಟಕ ಸಂಘ ಹಿರಿಯರು ಬೆಳೆದ ಇನ್ನೂ ಕೂಡ ಕ್ಯಾಸೆಟ್ ಪ್ರಪಂಚ ವಿಸ್ತರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾವಗೀತಾ ಸ್ಪರ್ಧೆಯನ್ನು ಮಾಡಿದ್ರು. ಸುಮಾರು ಒಂದು 15 ವರ್ಷಗಳ ಕಾಲ ವಿಜೃಂಭಣೆ ನಡೀತು. ಸ್ಥಳ ಸಿಗೋದಿಲ್ಲ ಅಂತೇಳಿ 400 ಸೀಟ್ ಇದೆ ನೋಡೋಣ. ಸ್ಥಳ ಸಿಗೋದಿಲ್ಲ ಅಂತೇಳಿ ಬೆಳಿಗ್ಗೆ 10:00 ಬಂದರೆ ಸಾಯಂಕಾಲ 7 ಗಂಟೆವರೆಗೆ ಎದ್ದು ಹೋಗ್ತಾ ಇರಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಬಿಟ್ಟರು ಕೂಡ ನಮ್ಗೆ ಮಧ್ಯಾಹ್ನ ಬಂದರೆ ಸೀಟ್ ಸಿಗೋದಿಲ್ಲ ಅಂತೇಳಿ ಜನ ಕೂತ್ಕೊಳ್ತಾರೆ. ಅಭಿನಂದನೆ ಮಾತನಾಡಿದಂತಹ ಕನ್ನಡ ಉಪನ್ಯಾಸಕರಾದಂತಹ ಡಾಕ್ಟರ್ MS ಅನಿತಾರವರು, ಡಾಕ್ಟರ್ ರಾಘವ್ ಮತ್ತು ಸಿಂಗಾರಿಗೌಡ ಅನನ್ಯ ವ್ಯಕ್ತಿತ್ವದ ವ್ಯಕ್ತಿಗಳಾಗಿದ್ದು, ಇಬ್ಬರ ಕ್ಷೇತ್ರ ಬೇರೆ ಬೇರೆ ಆದರೂ ಕೂಡ ಅವರ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷವಾದಂಥ ಅನುಭವವಿದೆ ಅಂತ ಹೇಳಿದರು. ಡಾಕ್ಟರ್ ರಾಘವ್ ಮತ್ತು ಕೆ ಸಿಂಗಾರಿಗೌಡರು ಈ 2 ವ್ಯಕ್ತಿತ್ವಗಳು ಭಿನ್ನ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂಥವ್ರು. ರಾಘವದು ಕ್ಷೇತ್ರ ಬೇರೆ, ಕೆ ಸಿಂಗಾರಿಗೌಡರು ಕ್ಷೇತ್ರ ಬೇರೆ. ಆದರೆ ಆ ವ್ಯಕ್ತಿತ್ವದ ಅನನ್ಯತೆಯಲ್ಲಿ ಅನುರೂಪ ಜೋಡಿ ಇವರಿಬ್ಬರದ್ದು. ಕ್ಷೇತ್ರ ಬೇರೆ ಆದರೂ ವ್ಯಕ್ತಿತ್ವದ ಜೋಡಿ ಮಾತ್ರ ಅನುರೂಪವಾದದ್ದು. ಇಬ್ಬರು ಸಹ ನಿರ್ಲಿಪ್ತವಾದ ಒಂದು ಸ್ವಭಾವವನ್ನ ಮೈಗೂಡಿಸಿಕೊಂಡಂಥವ್ರು. ಪೂಜ್ಯ ರಾಘವ್ ಅವರು ಅಪಾರವಾದ ವಿದ್ವತ್ತಿನ ಅರಿವು ಇದ್ರೂ ತಣ್ಣಗೆ ವಿದ್ವತ್ತಿನ ಕ್ಷೇತ್ರದಲ್ಲಿ ಅವಿರತವಾಗಿ ಶ್ರಮಿಸ್ತಾ ಇರುವಂಥವ್ರು. ಅಪರೂಪದ ವ್ಯಕ್ತಿಗಳಲ್ಲಿ ಅಪರೂಪದ ವ್ಯಕ್ತಿ ಅಂದ್ರೆ ಪೂಜ್ಯ ರಾಘವ್ ಗುರುಗಳು. ಹಾಗೇನೆ ಸಿಂಗಾರಿಗೌಡರು ಮತ್ತು ರಾಘವ್ ಇಬ್ಬರಲ್ಲೂ ಸಾಮ್ಯತೆ ಇರುವಂತಹ ರೂಪ ಯಾವುದು ಅಂದ್ರೆ, ಇನ್ನೊಂದು ಲಕ್ಷಣ, ವಿಶೇಷವಾದ ಲಕ್ಷಣ ಅಂದ್ರೆ ಮೌನ. ಮೌನ ಎಷ್ಟು ಮುಖ್ಯ ಅಂತ ಅನಿಸುತ್ತೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಭೂಷಣ ತಂದುಕೊಡುತ್ತೆ ಅಂದ್ರೆ, ಕವಿ, ಕಲಾವಿದರು, ರಂಗ ನಿರ್ದೇಶಕರಾದಂಥ DB ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನಿಯವರಿಗೆ ಡಾಕ್ಟರ್ ರಾಘವ್ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಲಾಯಿತು. ಶಿವಮೊಗ್ಗ ಕನ್ನಡ ವಿಭಾಗ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಆಮ ನಾಗಾರ್ಜುನ ಅವರಿಗೆ ಕೆ ಸಿಂಗಾರಿಗೌಡ ಪುಸ್ತಕ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು.
ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದಂತಹ ಖ್ಯಾತ ಸಾಹಿತಿ ಮತ್ತು ವಿಶ್ರಾಂತ ಕುಲಪತಿಗಳಾದಂತಹ ಡಾಕ್ಟರ್ ಪದ್ಮಶೇಖರ್ ಅವರು ಕಾರ್ಯಕ್ರಮದ ಮೂಲಕರ್ತರು ಜಯಪ್ರಕಾಶ್ ಗೌಡರು ಮಾತಿನಲ್ಲಿ ಹೊರಟು ಆದರೆ ಕ್ರಿಯಾಶೀಲತೆ ಪರಿ ಅನನ್ಯವಾದುದು ಅಂತ ಹೇಳಿದರು. ಎಲ್ಲರಿಗೂ ಕೂಡ ಈ ರೀತಿಯ ಜವಾಬ್ದಾರಿ ನಿರ್ವಹಿಸಲು ಸಾಧ್ಯವಿಲ್ಲ. ಜಯಪ್ರಕಾಶ್ ಗೌಡ ಸಂಘಟನಾ ಚತುರ ಅಂತ ಹೇಳಿದರು. ಅಪರಿಮಿತವಾದಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ಮಾಡ್ತಿದ್ದಾರೆ ಅಂತ ಹೇಳಿದರು. ಭವಿಷ್ಯದ ಪೀಳಿಗೆಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಕರ್ನಾಟಕ ಸಂಘ ಮಾಡುತ್ತಿದೆ ಅಂತ ಹೇಳಿದರು. ಪ್ರಶಸ್ತಿಗಳು ಮೂಲ ಕಳೆದುಕೊಳ್ಳುತ್ತಿದ್ದಾವೆ ಎನ್ನುವಂಥ ವಿಷಯದ ನಡುವೆ ರಾಘವ್ ಸಾಹಿತ್ಯ ಪ್ರಶಸ್ತಿ ಮತ್ತು ಸಿಂಗಾರಿಗೌಡ ಪ್ರಶಸ್ತಿಗೆ ತೂಕ ಬಂದಿದೆ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಜೊತೆಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳನ್ನು ನಾನು ಅಭಿನಂದಿಸುತ್ತೇನೆ. ಇದಕ್ಕೆ ನನ್ನದೇ ಆದಂತಹ 2 ಕಾರಣಗಳಿವೆ. ಒಂದು, ಕರ್ನಾಟಕ ಸಂಘದಲ್ಲಿ ಅಂದರೆ ಮಂಡ್ಯದ ಕರ್ನಾಟಕ ಸಂಘದಲ್ಲಿ ಇರುವಷ್ಟು ಪ್ರಶಸ್ತಿ ಪುರಸ್ಕಾರಗಳು ಕರ್ನಾಟಕದ ಅಲ್ಲ ಇತರೆ ರಾಜ್ಯದ ಯಾವ ಸಂಘ ಸಂಸ್ಥೆಗಳು ಇಲ್ಲ ಅನ್ನುವಂಥದ್ದು ಮೊದಲನೇದು. ಎರಡನೇದು, ಆಯ್ಕೆಯಲ್ಲಿ ಕಾಯ್ದುಕೊಂಡಿರುವಂತಹ ಪಾರದರ್ಶಕತೆ. ಜಾತಿ, ಮತ, ಧರ್ಮ, ಪ್ರಾದೇಶಿಕತೆಯನ್ನು ಮೀರಿ ಅರ್ಹತೆಯನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಪ್ರಶಸ್ತಿಗೆ ಆಯ್ಕೆ ಮಾಡುವಂತಹ ಮನಸ್ಥಿತಿ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರೊಫೆಸರ್ ರಾಮ ನಾಗವರ್ಜನ ಮತ್ತು ಡಿ ವಿ ಮಲ್ಲಿಕಾರ್ಜುನ ಸ್ವಾಮಿಯವರು ಎಲೆಮರೆಯ ಕಾಯಿಯಂತೆ ಕೆಲಸ ಮಾಡುತ್ತಿರುವ ನಮ್ಮನ್ನು ಗುರುತಿಸಿ ಗೌರವಿಸುತ್ತಿರುವಂಥದ್ದು ಅತ್ಯಂತ ಸಂತಸ ತಂದಿದೆ ಅಂತ ಹೇಳಿದರು. ಸರ್ಕಾರಿ ಅನುದಾನಿತ ಸಂಸ್ಥೆಗಳಿಗೆ ಮೀರಿಸುವಂಥ ಕೆಲಸವನ್ನು ಕರ್ನಾಟಕ ಸಂಘ ಮತ್ತು ಅದರ ನಿರ್ಮಾತೃ ಜಯಪ್ರಕಾಶ್ ಗೌಡರು ಮಾಡುತ್ತಿರುವುದು ನಮಗೆ ಸಂತಸ ತಂದಿದೆ ಅಂತ ಹೇಳಿದರು. ಸಿಂಗಾರಿ ಗೌಡರು ಮತ್ತು ಡಾಕ್ಟರ್ ರಾಘವ್ ಹೆಸರಲ್ಲಿ ಪ್ರಶಸ್ತಿ ನೀಡುತ್ತಿರುವುದು ನಮಗೆ ಜವಾಬ್ದಾರಿ ಹೆಚ್ಚಿದೆ ಅಂತ ಅವರು ಇದೇ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡರು. ಕಟ್ಟಿರ್ತಕ್ಕಂಥ ನೇತಾರರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಗಾಂಧಿವಾದಿಗಳು ಕೂಡ ಆಗಿರ್ತಕ್ಕಂಥ ಗೋರೆಗೌಡ ಸರ್ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯ ಜೀವಿಗಳು, ಬಹುಶಃ ಇಲ್ಲಿ ನಡೆದಿರ್ತಕ್ಕಂಥವ್ರು ಇಂಥದ್ದೊಂದು ಪ್ರಶಸ್ತಿಗೆ ಯಾರಿಗೆ ಕೊಡ್ತಾರೆ, ಹೇಗೆ ಕೊಡ್ತಾರೆ ಅನ್ನೋದಕ್ಕಿಂತ ಯಾರಿಗೆ ಕೊಡ್ತಾರೆ, ಯಾರ್ಯಾರ ಹೆಸರಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಪದ್ಮಶೇಖರ್ ಮೇಡಮ್ ಇರ್ಬೋದು, ಅನಿತಾ ಅವರು ಇರ್ಬೋದು ಮತ್ತು ಜಯಪ್ರಕಾಶ್ ಸರ್ ಅವರು ಇರ್ಬೋದು, ಎಲ್ಲರೂ ಕೂಡ ಹೇಳಿದ್ದಾರೆ. ಹಾಗಾದ್ರೆ ನಾನು ಈ ಕರ್ನಾಟಕ ಸಂಘದ ಶಿವಮೊಗ್ಗ ಎಲ್ಲಿ ಮಂಡ್ಯ ಇದೆ ಅಂದ್ರೆ ಒಬ್ಬ ಅಲಕ್ಷಿತವಾಗಿ ಬರವಣಿಗೆಯಲ್ಲಿ ಎಲ್ಲೋ ಎಲೆಮರೆಯ ಕಾಯಾಗಿ ಬೆಳೀತಾ ಇರ್ತಕ್ಕಂಥ ನಮ್ಮಂಥವ್ರನ್ನ ಗುರುತಿಸುವ ಮೂಲಕ ಅಲಕ್ಷ್ಯಕ್ಕೆ ಒಳಗಾಗಬಾರ್ದು. ಈಗಾಗಲೇ ಪ್ರಸ್ತಾಪ ಮಾಡಿದ್ರು RJ ಸರ್ ಅವರು ಹೇಳಿದ್ರು, ಯಾವ ಸಾಹಿತ್ಯ ಅಕಾಡೆಮಿಯವರು ಅಥವಾ ಕರ್ನಾಟಕ ಸರ್ಕಾರದ ಅನುದಾನಿತವಾಗಿರ್ತಕ್ಕಂಥ ಸಂಸ್ಥೆಗಳಿದ್ದಾವೆ, ಆ ಸಂಸ್ಥೆಗಳನ್ನ ಮೀರಿಸುವ ಕೆಲಸವನ್ನ ಇವತ್ತೇನಾದ್ರೂ ಮಾಡ್ತಾ ಇದೆ ಅಂತಂದ್ರೆ ಅದು. ಹಾಗಾಗಿ ಈ ಪ್ರಶಸ್ತಿಯನ್ನು ನನ್ನೆಲ್ಲ ಗೆಳೆಯರಿಗೆ, ನನ್ನೆಲ್ಲ ರಂಗಕರ್ಮಿಗಳಿಗೆ ಅರ್ಪಿಸ್ತೀನಿ. ಅವರ ಸಹಕಾರ, ಅವರು ಕೊಟ್ಟ ಬೆಂಬಲ, ಅವರು ನನಗೆ ಮಾಡಿದಂಥ ಉತ್ತೇಜನ. ಹಾಗಾಗಿ ಇದು ನನ್ನ ಪ್ರಶಸ್ತಿಯಲ್ಲ, ಇದು ನನ್ನೆಲ್ಲ ಬಳಗದ, ನನ್ನೆಲ್ಲ ಗೆಳೆಯರ, ನನ್ನೆಲ್ಲ ರಂಗಕರ್ಮಿಗಳ ಪ್ರಶಸ್ತಿ ಅಂತ ನನಗೆ ಬಂದಿರೋ ಪ್ರಶಸ್ತಿಯನ್ನು ನಾನು ಭಾವಿಸ್ತೀನಿ. ಎಲ್ಲ ಪ್ರಶಸ್ತಿಯನ್ನು ನನ್ನ ಜೊತೆ ನಾಟಕ ಮಾಡಿದಂಥ ಹುಡುಗರಿಗೆ, ನನ್ನ ಜೊತೆ ಇದ್ದಂತಹ ನನ್ನೆಲ್ಲ ಗೆಳೆಯರಿಗೆ, ಬಂಧುಗಳಿಗೆ, ನನ್ನ ದೇವಲಾಪುರಕ್ಕೆ ಮತ್ತು ನನ್ನ ನಾಗಮಂಗಲಕ್ಕೆ ಇದನ್ನು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಘವ್, KS ಆನಂದ್ ಸೇರಿದಂತೆ ಕರ್ನಾಟಕ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಸೋಲಿಗೆ ಕಾಂಗ್ರೆಸ್ ಪಕ್ಷ ಕಾರಣವೆಂದು ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಬಿಜೆಪಿ ನಾಯಕರೆಲ್ಲರೂ ಸುಳ್ಳಿನ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮಹಿಳಾ ಮುಖಂಡ ಕುಸುಮ ಹನುಮಂತರಾಯಪ್ಪ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳೆಯರಿಗೆ ದೇಶದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಸ್ವಾತಂತ್ರ್ಯ ದೊರೆಯುತ್ತಿರುವುದು ಕಾಂಗ್ರೆಸ್ ಪಕ್ಷದ ಕೊಡುಗೆಯಾಗಿದೆ. ಲೋಕಸಭಾ ವಿಶೇಷ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿಗೂ ಹೆಚ್ಚಾಗಿ ಕ್ಷೇತ್ರ ವಿಂಗಡಣೆಯ ಉದ್ದೇಶವಿತ್ತು ಎಂದರು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ ಬಹಳ ದೊಡ್ಡ ವಿಚಾರ. ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಏನು ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ಲನ್ನು ಕಾಂಗ್ರೆಸ್ ಪಕ್ಷ ವಿರೋಧಿಸ್ತು, ಅದರ ಸೋಲಿಗೆ ಕಾರಣವಾಯಿತು ಅಂತ ಹೇಳಿ ಭಾರತೀಯ ಜನತಾ ಪಕ್ಷದವರೇನು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರ ಸತ್ಯತೆಗಳನ್ನು ಯಾವ ರೀತಿ ಈ ಒಂದು ಸುಳ್ಳನ್ನು ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅನ್ನೋ ಒಂದು ಹೇಳಿಕೆಯನ್ನು ಇವತ್ತು ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಬಿಜೆಪಿಯ ಎಲ್ಲ ನಾಯಕರುಗಳು ಇವತ್ತು ದೇಶದಲ್ಲಿ ಎಲ್ಲರ ಜನಗಳಿಗೂ ಕೂಡ ಒಂದು ತಪ್ಪು ಮಾಹಿತಿಯನ್ನು ನೀಡ್ತಾ ಇರೋದನ್ನ ವಿರುದ್ಧವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಉದ್ದೇಶಿಸಿ ಮಾತನಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ
ಬಹಳ ದೊಡ್ಡ ಇತಿಹಾಸ ಇರುವಂಥ ಪಕ್ಷ. ಇವತ್ತು ಮಹಿಳೆಯರಿಗೆ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಸ್ವಾತಂತ್ರ್ಯ ಇದೆ, ಅದು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗೂ ಇರಬಹುದು. ಇವೆಲ್ಲವೂ ಕೂಡ ಇವತ್ತು ಈ ದೇಶದ ಮಹಿಳೆಯರಿಗೆ ಸಿಗ್ತಾ ಇದೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಹೊರತು ಬೇರೆ ಯಾವ ಪಕ್ಷದ ಕೊಡುಗೆಯೂ ಕೂಡ ಅಲ್ಲ. ಈ ಒಂದು ಲೋಕಸಭೆ ಮೊನ್ನೆಯಷ್ಟೇ ವಿಶೇಷ ಅಧಿವೇಶನವನ್ನು BJPಯವರು ಕರೆದು ನಾರಿ ಶಕ್ತಿ ವಂದನ ಅಭಿಯಾನ್ ಅಂತ ಹೇಳಿ ಕ್ಷೇತ್ರ ಮರುವಿಂಗಡಣೆಯ ಜೊತೆಗೆ ನಾರಿ ಶಕ್ತಿಯ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ವಿಶೇಷ ಅಧಿವೇಶನವನ್ನು ಕರೆದ್ರು. ಈ ವಿಶೇಷ ಅಧಿವೇಶನದಲ್ಲಿ ಮಹಿಳೆಯರ ರಿಸರ್ವೇಷನ್ ಬಿಲ್ಲನ್ನು ಬಿಟ್ಟು ಹೆಚ್ಚು ಅವರಿಗೆ ಬೇಕಾಗಿದ್ದಂಥದ್ದು ಕ್ಷೇತ್ರ ಮರುವಿಂಗಡಣೆ ಮಾಡಬೇಕು ಅಂತ. ಆ ಕ್ಷೇತ್ರ ಮರುವಿಂಗಡಣೆ ಯಾವ ರೀತಿ ಮಾಡಬೇಕು ಅಂತಂದರೆ ದಕ್ಷಿಣ ರಾಜ್ಯಗಳಿಗೆ ಏನು ಅನಾನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ಉತ್ತರ ಭಾರತಕ್ಕೆ ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟು ದಕ್ಷಿಣ ಭಾರತರಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಇವತ್ತು ಮಹಿಳಾ ಮೀಸಲಾತಿಯ ಹೆಸರಿನಲ್ಲಿ ಕ್ಷೇತ್ರ ಮರುವಿಂಗಡಣೆಯ ಬಿಲ್ಲನ್ನು ಪಾಸ್ ಮಾಡೋ ಉದ್ದೇಶದಿಂದ ವಿಶೇಷ ಅಧಿವೇಶನವನ್ನು ಕರೀತಾರೆ. ವಿರೋಧ ಪಕ್ಷದವರ ಒಂದು ವಿರೋಧದಿಂದ ಈ ಒಂದು ಬಿಲ್ ಫೇಲ್ ಆಗುತ್ತೆ. ಆದರೆ ಆಚೆ ಬಂದು ಅವ್ರು ಹೇಳುವಂಥದ್ದು ಏನು, ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಇದೆ, ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿ ಬಿಲ್ಲನ್ನು ವಿರೋಧಿಸ್ತು ಅಂತ ಹೇಳಿ ಒಂದು ಸಂದೇಶವನ್ನು ನೀಡ್ತಾರೆ. ಆದರೆ ಸೆಪ್ಟೆಂಬರ್ 2023 ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿದೆ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ CD ಗಂಗಾಧರ್, ಮಹಿಳಾ ಸಮಿತಿ ಜಿಲ್ಲಾಧ್ಯಕ್ಷೆ ಶುಭದಾಯಿನಿ, ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್, ಶಾರದಾ ರಮೇಶ್, ಪಲ್ಲವಿ, ಮಂಗಳಮ್ಮ ಇದ್ದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ವತಿಯಿಂದ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಪಾಂಡವಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಮಹಾತ್ಮ ಗಾಂಧೀಜಿ ಹಾಗೂ ಅಬ್ದುಲ್ ನಜೀರ್ ಸಾಬ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಇಒ ವೀಣಾ ಅವರು 1993 ಏಪ್ರಿಲ್ 24 ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಾದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಈ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸವಾಗಿ ಆಚರಿಸಲಾಗ್ತಾ ಇದೆ ಎಂದು ತಿಳಿಸಿದರು. ಉದ್ದೇಶದಿಂದ ಈ ಒಂದು ರಾಷ್ಟ್ರೀಯ ಪಂಚಾಯತ್ ದಿವಸವನ್ನ ನಾವು ಆಚರಣೆ ಮಾಡ್ಕೊಂಡ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಸ್ವರಾಜ್ಯವನ್ನ ಅದರ ಮಹತ್ವವನ್ನ ಜನರಿಗೆ ತಿಳಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡುವಂಥದ್ದು. ನೆಕ್ಸ್ಟ್ ಗ್ರಾಮ ಪಂಚಾಯತ್ ಸಂಸ್ಥೆಗಳನ್ನ ಏನು ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಸಶಕ್ತಗೊಳಿಸುವಂಥದ್ದು, ಗ್ರಾಮ ಪಂಚಾಯತಿಗಳಾಗ್ಬೋದು, ತಾಲೂಕ್ ಪಂಚಾಯತಿಗಳಾಗ್ಬೋದು, ಜಿಲ್ಲಾ ಪಂಚಾಯತಿಗಳನ್ನ ನಾವು ಅವನ್ನ ಸಶಕ್ತಗೊಳಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನೆಕ್ಸ್ಟ್ ಇದನ್ನ ನಾವು ಯಾರಿಗೊಂದು ಕಾರ್ಯಕ್ರಮನ ಪ್ರತಿ ವರ್ಷ ಮಾಡುವಂತ. ನಂತರ ಮಾತನಾಡಿದ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಕೆಂಪೇಗೌಡ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗ್ರಾಮ ಮಟ್ಟದಲ್ಲಿ ಬಲಪಡಿಸುವುದು ಅತ್ಯಂತ ಅಗತ್ಯ. ಮಹಾತ್ಮ ಗಾಂಧೀಜಿಯವರ ಕನಸಿನಂತೆ ಹಳ್ಳಿಗಳ ಉದ್ಧಾರವಾಗದ ಹೊರತು ದೇಶ ಉದ್ಧಾರವಾಗುವುದಿಲ್ಲ ಎಂಬ ಸಂದೇಶವನ್ನು ನಾವು ಅನುಷ್ಠಾನಗೊಳಿಸಬೇಕಿದೆ ಎಂದು ತಿಳಿಸಿದರು. ಒಂದು ಪ್ರಜಾಪ್ರಭುತ್ವ ಮೌಲ್ಯವನ್ನ ಗ್ರಾಮ ಮಟ್ಟದಲ್ಲಿ ಎತ್ತಿಡಿಬೇಕು. ಜೊತೆಗೆ ಸ್ಥಳೀಯ ಸರ್ಕಾರಗಳು ಆಡಳಿತ ನಡೆಸಬೇಕು. ಗ್ರಾಮದ ಜನರ ಅಭಿವೃದ್ಧಿಗೆ ಮತ್ತೆ ಅವರೆಲ್ಲರ ಶ್ರೇಯೋಭಿವೃದ್ಧಿಗಾಗಿ ಒಂದು ಸ್ಥಳೀಯ ಆಡಳಿತ ವ್ಯವಸ್ಥೆ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ತಿದ್ದುಪಡಿಯನ್ನು ಮಾಡಿರುವ ಉದ್ದೇಶ. ನಿಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರ ಒಂದು ಕನಸೇನಾಗಿತ್ತು ಅಂದ್ರೆ ಹಳ್ಳಿಗಳ ಉದ್ಧಾರ ಆಗದ ಹೊರತು ದೇಶ ಉದ್ಧಾರ ಆಗಲ್ಲ ಅನ್ನೋದು ಅವ್ರ ಮನಸ್ಸಿನಲ್ಲಿತ್ತು. ಅವರ ಒಂದು ಆಲೋಚನೆ ಕೂಡ ಅದೇ ರೀತಿ ಇತ್ತು. ಆದ್ರಿಂದ ಹಳ್ಳಿಗಳ ಉದ್ಧಾರ ಆಗಬೇಕು, ಗ್ರಾಮ ಮಟ್ಟದಲ್ಲಿ ಗ್ರಾಮದ ಜನತೆಯ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋ ಭಾವನೆ ಅವರನ್ನು ಹೊಂದಿದ್ರು. ಆ ನಿಟ್ಟಿನಲ್ಲಿ ಸ್ವರಾಜ್ಯ, ಗ್ರಾಮ ಮಟ್ಟದಲ್ಲಿ ಸ್ವರಾಜ್ಯ ಕಲ್ಪನೆಗಳಿರಬೇಕು. ಎಲ್ಲ ಗ್ರಾಮೀಣ ಪ್ರದೇಶದ ಎಲ್ಲ ಜನರು ಕೂಡ ಈ ಒಂದು ಸರ್ಕಾರದಲ್ಲಿ ಭಾಗಿಯಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಒಂದು ಕಲ್ಪನೆ ನೀರ್ಕೊಂಡಿದ್ರು. ಅದು ಇವತ್ತು ಸಾಕಾರಗೊಂಡಿದೆ. ನಾವೆಲ್ಲರೂ ಕೂಡ ಏನು ಈ ದಿನ ನಾವೆಲ್ಲ ಸೇರಿದೀವಿ, ನಾವೆಲ್ಲರೂ ಕೂಡ ಈ ದಿವಸವನ್ನ ಆಚರಣೆಯ ರೀತಿ ಮಾಡ್ತಾ ಇದ್ದೀವಿ. ಅಲ್ಲದೆ ತಾವು ಗ್ರಾಮ ಮಟ್ಟದಲ್ಲಿ ನಮ್ಮ ಮಕ್ಕಳ ಗ್ರಾಮ ಸಭೆಗಳನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳೆಲ್ಲ ಕರೆಸಿ ಗ್ರಾಮ ಸಭೆ ಮಾಡಿ, ಮಕ್ಕಳ ಸ್ನೇಹಿಯಾದ ಗ್ರಾಮ ಸಭೆಯಲ್ಲಿ ನಮ್ಮ ಮಕ್ಕಳಿಗೆ ಬಹುಮಾನ ವಿತರಣೆ ಇರ್ಬೋದು, ಮತ್ತೆ ಅಲ್ಲಿ ಚೆನ್ನಾಗಿ ಓದುವಂತ ವಿದ್ಯಾರ್ಥಿಗಳಿಗೆ ಗಣಿತದಲ್ಲಿ ಮತ್ತೆ ಕನ್ನಡದಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ತಾವುಗಳು ಬಹುಮಾನವನ್ನು ಕೂಡ ನೀಡ್ತಾ ಇದ್ದೀರಿ. ನಿಜವಾಗ್ಲೂ ಪ್ರಶಂಸನೀಯವಾದದ್ದು. ಅಲ್ಲದೆ ಜೊತೆಗೆ ತಾವೆಲ್ಲರೂ ಕೂಡ ಈ ದಿನ ಏನು ಕಳೆದ ಬಾರಿ ಸರಳವಾಗಿ ಮಾಡಿದೆ ಅಂತ ಹೇಳ್ತಾರೆ ನಮ್ಮ ಕುಮಾರ್ ಅವರು, ಈ ದಿನ ದಯಮಾಡಿ ಸ್ವಲ್ಪ ಅತ್ಯಂತ ಉತ್ತಮ ಮಾಡಿದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಿ ಒಂದು ತಾಲೂಕು ಮಟ್ಟದಲ್ಲಿ
ಒಂದು ವರಾಂಡದಲ್ಲಿ ಒಂದು ಸ್ಥಳದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಡೋದ್ರಿಂದ ತುಂಬಾ ಇನ್ನೂ ಚೆನ್ನಾಗಿರುತ್ತೆ. ನಾನಾದ್ರೂ ಅನ್ಕೋತೀನಿ, ಈ ದಿನ ಕಾರ್ಯಕ್ರಮಗಳಾಗಬೇಕು, ಇದ್ರ ಬಗ್ಗೆ ವಿಚಾರ ಸಂಕಿರಣಗಳಾಗಬೇಕು, ಮತ್ತೆ ಮನರಂಜನಾ ಕಾರ್ಯಕ್ರಮಗಳಾದ್ರೆ ನಿಮ್ಮಿಂದೆಲ್ಲ ಬಹಳ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಯಾಕೆಂದ್ರೆ ಕಾರ್ಯಕ್ರಮ ಒಂದು ದಿನಾಚರಣೆಗೆ ಅರ್ಥಪೂರ್ಣವಾದಂತಹ ಒಂದು ಕಳೆ ಕಟ್ಟಿದೆ ಅಂತ ಹೇಳ್ತಾ ನಿಮ್ ಜೊತೆ ಸರ್ಕಾರಿ ನೌಕರ ಸಂಘ ಸದಾ ಇರುತ್ತೆ. ಯಾಕೆಂದ್ರೆ ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ಡಿ ಬಿ ಕುಮಾರ್ ಅವರು ನಮ್ಮ ಸರ್ಕಾರಿ ನೌಕರ ಸಂಘದ ಹಿರಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮಂಜುನಾಥ್ ಅವರು ಮ್ಯಾನೇಜರ್ ಸಾಹೇಬ್ ಮಂಜುನಾಥ್ ಅವರು ಕೂಡ ನಮ್ಮಲ್ಲಿ ಪದಾಧಿಕಾರಿಯಾಗಿ ಅವರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ ಜೊತೆ ಸದಾ ಸರ್ಕಾರಿ ನೌಕರ ಸಂಘ ಇರುತ್ತೆ. ಯಾವುದೇ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಗ್ರಾಮ ಮಟ್ಟದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಅಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ದೇವೇಗೌಡ, ಪ್ರಧಾನ ಕಾರ್ಯದರ್ಶಿ ವಿನೋದ್, ಮಂಜುನಾಥ್, ಪಿಡಿಒ ಕುಮಾರ್, ಖಜಾಂಚಿ ರಫೀಕ್, ಕರ್ಜಗಿ ಸೇರಿದಂತೆ ಅನೇಕ ಅಧಿಕಾರಿಗಳು ಭಾಗವಹಿಸಿದರು. ತಾಲೂಕು ಮಟ್ಟದ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಆಡಳಿತ ಸಿಬ್ಬಂದಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ದಿ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ರಾಜ್ಯದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ಯಾತ್ರೆ ನಡೆಯುತ್ತಿದ್ದು, ಏಪ್ರಿಲ್ 27ರಂದು ಮಂಡ್ಯ ನಗರದ ಶ್ರೀ ಶಂಕರಮಠ ದೇವಸ್ಥಾನದಲ್ಲಿ ಅಂದು ಬೆಳಿಗ್ಗೆ 6ರಿಂದ ರಾತ್ರಿ 8ರವರೆಗೆ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಸಂಸ್ಥೆಯ ಶಿಕ್ಷಕಿ ಕವಿತಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ ತಿಂಗಳಿನಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ತಲುಪುವ ಉದ್ದೇಶದಿಂದ ಸೋಮನಾಥ ಜ್ಯೋತಿರ್ಲಿಂಗ ಯಾತ್ರೆ ನಡೆಸಲಾಗುತ್ತಿದೆ. ಈಗಾಗಲೇ 7 ಜಿಲ್ಲೆಗಳನ್ನು ತಲುಪಿರುವ ಜ್ಯೋತಿರ್ಲಿಂಗವು ಏಪ್ರಿಲ್ 27ರಂದು ಮಂಡ್ಯ ಸಾರ್ವಜನಿಕರ ದರ್ಶನ ನಡೆಯಲಿದ್ದು, ರುದ್ರಪೂಜೆಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಎಂದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಈ ಸದಾವಕಾಶ ಬಳಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ 9632646735 ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದರು. ಸೋಮನಾಥ ಜ್ಯೋತಿರ್ಲಿಂಗದ ಬಗ್ಗೆ ನಮ್ಮೆಲ್ರಿಗೂ ಗೊತ್ತಿದೆ, ನಮ್ಮ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿವೆ. ಅದರಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ಬಂದು ಮೊದಲನೆಯದು. ಸ್ವಯಂ ಚಂದ್ರದೇವನೇ ಈ ಸೋಮನಾಥ ದೇವಾಲಯವನ್ನು ನಿರ್ಮಿಸಿದ್ದಾರೆ ಅಂತ ಒಂದು ವಾಡಿಕೆ ಇದೆ. ಹಾಗೆ ಭಗವಂತ ಶ್ರೀಕೃಷ್ಣ ಇಲ್ಲಿ ಧ್ಯಾನ ಮಾಡಿದರೆಂಬ ಪ್ರತೀತಿ ಕೂಡ ಇದೆ. ಈ ಸೋಮನಾಥ ಜ್ಯೋತಿರ್ಲಿಂಗವು ಅಪಾರ ಶಕ್ತಿ ಹೊಂದಿದ್ದು ಭೂಮಿಯ ಮೇಲಿಂದ ತೇಲುವ ಜ್ಯೋತಿರ್ಲಿಂಗವಾಗಿದೆ. 1000 ವರ್ಷಗಳ ಹಿಂದೆ ಗಜ್ನಿ ಮಹಮ್ಮದ್ ಈ ಸೋಮನಾಥ ದೇವಾಲಯದ ಮೇಲೆ ದಾಳಿ ನಡೆಸಿ ಅಲ್ಲಿದ್ದ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಈ ಸೋಮನಾಥ ಜ್ಯೋತಿರ್ಲಿಂಗವನ್ನು ಛಿದ್ರಗೊಳಿಸಿದ್ರು. ಕಳೆದು ಹೋಗಿದೆ ಅಂದುಕೊಂಡಿದ್ದ ಈ ಸೋಮನಾಥ ಜ್ಯೋತಿರ್ಲಿಂಗವನ್ನು ವಂಶ ಪರಂಪರೆಯಾಗಿ ಅಗ್ನಿಹೋತ್ರಿ ಪುರೋಹಿತರು ಪೂಜಿಸ್ಕೊಂಡು ಬರ್ತಿದ್ರಲ್ಲ, ಅವರು ಈ ಜ್ಯೋತಿರ್ಲಿಂಗದ ಚೂರುಗಳನ್ನು ಗೌಪ್ಯವಾಗಿ ಸಂಗ್ರಹಿಸಿ ಅವುಗಳನ್ನೆಲ್ಲ ಪ್ರತಿಯೊಂದು ಚೂರನ್ನು ಕೂಡ ಲಿಂಗ ರೂಪಕ್ಕೆ ತಂದು ಯಾರಿಗೂ ತಿಳಿಯದ ಹಾಗೆ ಅವರ ಫ್ಯಾಮಿಲಿಯವರು ಮಾತ್ರ ಪೂಜಿಸ್ಕೊಂಡು ಬರ್ತಾ ಇದ್ರು. ಕಳೆದ 100 ವರ್ಷಗಳ ಹಿಂದೆ ಕಂಚಿಯ ಶಂಕರಾಚಾರ್ಯರು ಈ ಅಗ್ನಿಹೋತ್ರಿ ಪುರೋಹಿತರಿಗೆ ಮುಂಬರುವ 2025ಕ್ಕೆ ಬೆಂಗಳೂರಿನಲ್ಲಿ ಶ್ರೀ ರವಿಶಂಕರ್ ಗುರೂಜಿ ಎಂಬವರು ಇರುತ್ತಾರೆ. ಅವರಿಗೆ ಈ ಜ್ಯೋತಿರ್ಲಿಂಗವನ್ನು ಅರ್ಪಿಸಬೇಕೆಂದು ಹೇಳಿದರು. ಅದರಂತೆಯೇ ಕಡೆಯ ಅಗ್ನಿಹೋತ್ರಿ ಪುರೋಹಿತರಾದ ಸೀತಾರಾಮ ಶಾಸ್ತ್ರಿಗಳು ಕಳೆದ ವರ್ಷ ನಮ್ಮ ಶ್ರೀ ರವಿಶಂಕರ್ ಗುರೂಜಿಯವರಿಗೆ ಈ ಜ್ಯೋತಿರ್ಲಿಂಗವನ್ನು ಅರ್ಪಿಸಿದ್ದಾರೆ. ನಮ್ಮೆಲ್ರಿಗೂ ಗೊತ್ತು, ನಮ್ಮ ಕರ್ನಾಟಕದಲ್ಲಿ ಶಿವನ ಭಕ್ತರು ತುಂಬ ಇದ್ದಾರೆ, ಆದರೆ ನಮ್ಮ ಕರ್ನಾಟಕದಲ್ಲಿ ಜ್ಯೋತಿರ್ಲಿಂಗದ ದೇವಸ್ಥಾನ ಇಲ್ಲ. ಹಾಗಾಗಿ ಏನು ನಮ್ಮ ಗುರುಗಳಿಗೆ ಈ ಜ್ಯೋತಿರ್ಲಿಂಗ ಸಿಕ್ಕಿದೆಯೋ, ಈ ಸೋಮನಾಥ ಜ್ಯೋತಿರ್ಲಿಂಗವನ್ನು ನಮ್ಮ ಕರ್ನಾಟಕದಲ್ಲಿ ದೇವಾಲಯವನ್ನಾಗಿ ಮಾಡಬೇಕು ಅಂತ ಗುರುಗಳ ಸಂಕಲ್ಪ ಇದೆ. ಮಳವಳ್ಳಿ ತಾಲೂಕಿನ ಡಿ ಹಲಸಹಳ್ಳಿ ಗ್ರಾಮದ ಶ್ರೀ ಷಡಕ್ಷರಿ ಮಠ, ದಾಸೋಹ ಮಠ, ಮಹಾಕವಿ ಶ್ರೀ ಷಡಕ್ಷರ ದೇವ ಮಂಗಳ ಮಂಟಪದ ನೂತನ ಕಟ್ಟಡಗಳ ಉದ್ಘಾಟನೆ ಹಾಗೂ ರಾಜಗೋಪುರ ಮತ್ತು ಬಸವ ಮಹಾದ್ವಾರ ಲೋಕಾರ್ಪಣೆ ಕಾರ್ಯಕ್ರಮವು ಮೇ 1ರಂದು ನಡೆಯಲಿದೆ ಎಂದು ಬಸವೇಶ್ವರ ಕೇಂದ್ರದ ತಾಲೂಕು ಅಧ್ಯಕ್ಷ ಚನ್ನಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನಕಪುರ ಶ್ರೀ ದೇಗುಲ ಮಠಾಧ್ಯಕ್ಷ ಶ್ರೀ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಸ್ವಾಮೀಜಿ ಹಾಗೂ ಶ್ರೀ ಡಾಕ್ಟರ್ ಚನ್ನಬಸವ ಸ್ವಾಮೀಜಿ ನೇತೃತ್ವದಲ್ಲಿ ಏಪ್ರಿಲ್ 27ರಿಂದ 29ರವರೆಗೆ ಮಠದಲ್ಲಿ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನಡೆಯಲಿದ್ದು, ಏಪ್ರಿಲ್ 29ರಂದು ವಿಮಾನ ಗೋಪುರ, ಕಳಶಾರೋಹಣ ಹಾಗೂ ಕುಂಭಾಭಿಷೇಕ ನಡೆಯಲಿದೆ ಎಂದರು. ಕಾರ್ಯಕ್ರಮವನ್ನು ಬಿಎಸ್ ಯಡಿಯೂರಪ್ಪ ಧಾರ್ಮಿಕ ಸಭೆ ಉದ್ಘಾಟಿಸುವರು. ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜಗೋಪುರವನ್ನು
ಶಾಸಕರಾದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಷಡಕ್ಷರ ದೇವ ಮಂಗಳ ಮಂಟಪವನ್ನು, ಶಾಸಕ ಎಂ ಕೃಷ್ಣಪ್ಪ ದಾಸೋಹ ಭವನವನ್ನು, ಶಾಸಕ ಪ್ರಿಯಾ ಕೃಷ್ಣ ಶ್ರೀ ಷಡಕ್ಷರಿ ಗವಿಮಠವನ್ನು ಉದ್ಘಾಟಿಸುವರು. ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ರಾಜ್ಯ ಸಚಿವ ಈಶ್ವರ ಬಿ ಖಂಡ್ರೆ ಮಠದ ಕಿರು ಸಂಚಿಕೆ ಬಿಡುಗಡೆ ಮಾಡುವರು. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಪುಷ್ಪ ನಮನ ಸಲ್ಲಿಸುವರು. ರಾಜ್ಯ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ PM ನರೇಂದ್ರ ಸ್ವಾಮಿ ಅಧ್ಯಕ್ಷತೆ ವಹಿಸುವರು. ಮಾಜಿ ಸಚಿವ ಬಿ ಸೋಮಶೇಖರ್, ವಿಧಾನ ಪರಿಷತ್ ಸದಸ್ಯರಾದ ಕೆ ವಿವೇಕಾನಂದ, ವಿಧಾನ ಪರಿಷತ್ ಮಾಜಿ ಉಪಸಭಾಪತಿ ಮರಿತಿಬ್ಬೇಗೌಡ, ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ, ನಿವೃತ್ತ ಮುಖ್ಯ ಅಭಿಯಂತರ ಕೆ ಸಿದ್ದರಾಜು, ಉದ್ಯಮಿ ನಿಶಾಂತ್ ಭಾಗವಹಿಸುವರು ಎಂದು ವಿವರಿಸಿದರು. ಶ್ರೀ ಗುರುಬಸವಲಿಂಗಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಾಯ ನಮಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ನಡೆದಾಡುವ ದೇವರು, ತ್ರಿವಿಧ ದಾಸೋಹಿಗಳು, ಕರ್ನಾಟಕ ರತ್ನ, ಪದ್ಮಭೂಷಣ, ಎರಡನೇ ಬಸವಣ್ಣನಾಗಿ ಜನಿಸಿ ಲಿಂಗೈಕ್ಯರಾದಂಥ ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ನಮ್ಮ ಪರವಾಗಿ, ಈ ನಮ್ಮ ಪತ್ರಿಕಾಗೋಷ್ಠಿಯ ಪರವಾಗಿ ಶರಣಾರ್ಥಿಗಳೊಂದಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಈ ದಿವಸ ಮಳವಳ್ಳಿ ತಾಲೂಕು ಕಸಬಾ ಹೋಬಳಿ DL ಶಳ್ಳಿ ಗ್ರಾಮದಲ್ಲಿ ಶ್ರೀ ಷಡಕ್ಷರ ಗವಿಮಠ ಅಂದರೆ ಏಕದಳ ಬಿಲ್ವ ಪತ್ರ ಮಠ, ಅಲ್ಲಿ ನಮ್ಮ ಗವಿಮಠದಲ್ಲಿ ಏಕದಳ ಬಿಲ್ವ ಪತ್ರ ಮಠ ಎಲ್ಲೂ ಇಲ್ಲ, ಅಲ್ಲಿ ನಮ್ಮ ಗವಿಮಠದಲ್ಲಿದೆ. ಆ ಬಿಲ್ವಪತ್ರ ಮಠದ ಷಡಕ್ಷರ ಸ್ವಾಮಿಗಳು ಅಂತ ಅಲ್ಲಿ ನಮ್ಮ ಸ್ವಾಮೀಜಿ ಇದ್ದಾರೆ. ಈ ಸ್ವಾಮೀಜಿಯವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಅವರು ಚಿಕ್ಕ ವಯಸ್ಸಿನಲ್ಲೇ ಬಹಳ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡಲು ಶ್ರಮಿಸಿದ್ದಾರೆ. ಈ ಮಠದ ಶ್ರೀ ದಾಸೋಹ ಮಠ ಮತ್ತು ಮಹಾಕವಿ ಷಡಕ್ಷರ ಮಂಗಳ ಮಂಟಪ, ನೂತನ ಕಟ್ಟಡಗಳ ಉದ್ಘಾಟನೆ ಹಾಗೂ ರಾಜಗೋಪುರ, ನಮ್ಮ ಮಳವಳ್ಳಿ ತಾಲೂಕಲ್ಲಿ ಎಲ್ಲೂ ಇಂಥ ಒಂದು ರಾಜಗೋಪುರ ಕಟ್ಟಿಲ್ಲ. ನಮ್ಮ ಶ್ರೀಗಳು ಈ ಒಂದು ರಾಜಗೋಪುರವನ್ನು ಕೂಡ ನಮ್ಮ DL ಶಳ್ಳಿ ಮಠದಲ್ಲಿ ಕಟ್ಟಿದ್ದಾರೆ. ಅದೊಂದು ಲೋಕಾರ್ಪಣೆ ಕೂಡ ಮಹಾದ್ವಾರ ಎಲ್ಲ ನಡೆಯುತ್ತಿದೆ. ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕನಕಪುರದ ಶ್ರೀಗಳಾದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳ ಸಹಕಾರ ಭಾಳ ಮುಖ್ಯವಾಗಿದೆ. ಹಾಗೂ ಕಿರಿಯ ಶ್ರೀಗಳಾದ ಚನ್ನಬಸವ ಸ್ವಾಮಿಗಳು ಕೂಡ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಮಠಕ್ಕೆ ಷಡಕ್ಷರ ಕವಿ ಮಠ ಎಂದು ಹೆಸರು ಬರಲು ಕಾರಣ ಏನಪ್ಪ ಅಂದರೆ, ನಮ್ಮ ಷಡಕ್ಷರ ಕವಿ ದನಗೂರು ನಮ್ಮ ಪಕ್ಕದಲ್ಲೇ ಮಠದವರು ಷಡಕ್ಷರ ಕವಿಗಳು. ಅವರು ನಮ್ಮ ಅಳಸಳಿ ಗವಿ ಮಠಕ್ಕೆ ಅಲ್ಲಿ ಒಂದು ಪ್ರಶಾಂತವಾದ ಸ್ಥಳ ಅಂತೇಳಿ ಈ ರಾಜಶೇಖರ ವಿಲಾಸ, ಗದಾಯುದ್ಧ, ಸಬರಶಂಕರ ವಿಲಾಸ ಅಂತ ಕಾವ್ಯಗಳನ್ನು ರಚಿಸಿದ್ದಾರೆ. ಅದು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲೂ ಕೂಡ ಹೆಸರು ಬಂದಿದೆ. ಆ ಕವಿತೆಗಳನ್ನು ಅಲ್ಲಿ ಪ್ರಶಾಂತವಾದ ಸ್ಥಳ ಅಂತೇಳಿ ಅಲ್ಲೇ ಬಂದು ಅವರು ಕಾವ್ಯಗಳನ್ನು ರಚಿಸಿದ್ದು ಒಂದು ಮುಖ್ಯವಾದ ವಿಷಯ. ಆದ್ದರಿಂದ ಆ ನಮ್ಮ ಮಠಕ್ಕೆ ಶ್ರೀ ಷಡಕ್ಷರಿ ಗವಿ ಮಠ ಎಂದು ನಾಮಕರಣವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ 27ರಿಂದ 28, 29 3 ದಿವಸಗಳು ಹೋಮ ಅವಧಿಗಳು ನಡೆಯುತ್ತಾ ಇರ್ತವೆ. ಹಾಗೂ 1ನೇ ತಾರೀಕು ಮೇ 1ನೇ ತಾರೀಕು ಅವತ್ತಿಗೆ ಬೆಳಗ್ಗೆ 10:30 ಗಂಟೆಗೆ ಧಾರ್ಮಿಕ ಸಭೆಯನ್ನು ಕೂಡ ಇಟ್ಕೊಂಡಿದ್ದೇವೆ. ಈ ನಮ್ಮ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕನ ಮಹಾಸ್ವಾಮಿಗಳು, ವೀರಸಿಂಹಾಸನ ಮಠ ಸುತ್ತೂರು ಕ್ಷೇತ್ರ ಇವರ ನೇತೃತ್ವದಲ್ಲಿ, ಪರಮ ಪೂಜ್ಯ ಶ್ರೀ ನಿರಂಜನ ಸಿದ್ಧಲಿಂಗ ಮಹಾಸ್ವಾಮಿಗಳು, ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ ತುಮಕೂರು, ಮತ್ತು ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳು, ಶ್ರೀ ಆದಿಚುಂಚನಗಿರಿ ಮಠ, ಪರಮ ಪೂಜ್ಯ ಶ್ರೀ ಗವಿಸಿದ್ಧರ ಸ್ವಾಮಿಗಳು, ಶ್ರೀ ಗವಿಸಿದ್ದೇಶ್ವರ ಮಠ ಕೊಪ್ಪಳ. ದಿವ್ಯ ನೇತೃತ್ವವನ್ನು ನಿರಂಜನ ಪರಮ ಸ್ವರೂಪಿ ಮುಮ್ಮಡಿ ನಿರ್ಮಾಣ ಸ್ವಾಮಿಗಳು, ದೇಗುಲ ಮಠ ಕನಕಪುರ, ಪರಮ ಪೂಜ್ಯ ಡಾಕ್ಟರ್ ಶ್ರೀ ನಿಶ್ಚಲಾನಂದ ಸ್ವಾಮಿಗಳವರು, ಶ್ರೀ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ, ಬೆಂಗಳೂರು. ಗೋಷ್ಠಿಯಲ್ಲಿ ಅಶೋಕ್, ಬಸವರಾಜು, ನಾಗರಾಜು, ಕುಮಾರ್, ಅಶೋಕ್ ಇದ್ದರು. ನಾಳೆ ಗಂಜಾಂನ ಶಕ್ತಿದೇವತೆ ಪ್ರಸಿದ್ಧ ನಿಮಿಷಾಂಬ ದೇವಿ ವರ್ಧಂತಿ ಹಿನ್ನೆಲೆಯಲ್ಲಿ ನಿಮಿಷಾಂಬ ದೇವಿಯ ವರ್ಧಂತಿ ವಿಜೃಂಭಣೆಯಿಂದ ಆಚರಣೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ದೇಗುಲದ ಆಡಳಿತ ಮಂಡಳಿಯಿಂದ ಸಕಲ ಸಿದ್ಧತಾ ಕಾರ್ಯ ನಡೆದಿದೆ. ಕುಡಿಯುವ ನೀರು, ಸ್ವಚ್ಛತೆ, ಪ್ರಸಾದ, ಪಾರ್ಕಿಂಗ್, ಶೌಚಾಲಯ ಸೇರಿ ಭಕ್ತರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲಾಗಿದೆ. ಇಂದು ರಾತ್ರಿಯಿಂದಲೇ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯ, ವಿಶೇಷ ಅಲಂಕಾರ ನಡೆಸಲಾಗಿದೆ. ನಾಳೆ ವರ್ಧಂತಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ದೇವಿಗೆ ಅಭಿಷೇಕ, ವಿಶೇಷ ಪೂಜೆ ನಡೆಸಲಾಗುವುದು.
ನಾಳೆ ಸಂಜೆ ದೇವಿಯ ಉತ್ಸವ ಮೂರ್ತಿ ಊರಿನ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ನಡೆಸಲಾಗುವುದು. ವರ್ಧಂತಿ ಅಂಗವಾಗಿ ದೇಗುಲ ಹಾಗೂ ದೇವಿಗೆ ವಿಶೇಷ ಪುಷ್ಪಾಲಂಕಾರ ಮಾಡಲಾಗಿದೆ. ಬರುವ ಭಕ್ತರಿಗೆಲ್ಲ ನಾಳೆ ಪ್ರಸಾದದ ವ್ಯವಸ್ಥೆ, ಸುಗಮ ದರ್ಶನಕ್ಕೆ ಅವಕಾಶವನ್ನು ಸಹ ಕಲ್ಪಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆಯುವಂತೆ ಆಡಳಿತ ಮಂಡಳಿ ಮನವಿ ಮಾಡಿದೆ. ಇದೇ ತಿಂಗಳು ಏಪ್ರಿಲ್ 26 ಭಾನುವಾರ ದಿವಸ ನಿಮಿಷಾಂಬ ಅಮ್ಮನವರ ಜಯಂತಿ ಇದೆ. ವೈಶಾಖ ಶುದ್ಧ ದಶಮಿಯ ದಿವಸ ನಿಮಿಷಾಂಬ ಜಯಂತಿ ಅಂತ ಆಚರಣೆ ಮಾಡ್ತೀವಿ. ಈ ಸಲ ಅದು 26ನೇ ತಾರೀಕು ಭಾನುವಾರ ಬಿದ್ದಿದೆ. ಎಂದಿನಂತೆ ವಿಶೇಷವಾಗಿ ಆವತ್ತು ಪ್ರಾತಃ ಕಾಲದಲ್ಲಿ 4 ಗಂಟೆಯಿಂದ 6 ಗಂಟೆ ಒಳಗಡೆ ಎಲ್ಲ ದೇವರುಗಳಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತೀವಿ. ಅಭಿಷೇಕ ಆದ ನಂತರ ದೇವಿಗೆ ಸ್ವರ್ಣಾಲಂಕಾರ ಅಂದರೆ ಬಂಗಾರದಿಂದ ಅಲಂಕಾರ ಮಾಡುವಂಥ ಕಾರ್ಯಕ್ರಮ ಇರುತ್ತೆ. ಅದಾದ ಮಹಾಮಂಗಳಾರತಿ ಆಗುತ್ತೆ 6:30ಗೆ. ನಿಮಿಷಾಂಬ ಜಯಂತಿಯ ಪ್ರಯುಕ್ತವಾಗಿ 108 ಕಳಶದಿಂದ ದೇವಿಗೆ 12 ಗಂಟೆಯಿಂದ ಅಭಿಷೇಕ ಪ್ರಾರಂಭ ಆಗುತ್ತೆ. ಅದಕ್ಕೂ ಮುಂಚೆ ಪ್ರಾತಃ ಕಾಲದಲ್ಲಿ ದೇವಿಗೆ ಮೂಲ ದೇವರಿಗೆ ಅಭಿಷೇಕ ಆದ ನಂತರ ನಿಮಿಷಾಂಬ ಹೋಮ ಇರುತ್ತದೆ. ಹಾಗಾಗಿ ಹೋಮ ಮುಗಿದ ನಂತರ ಪೂರ್ಣಾವತಿ ಆದ ನಂತರ ದೇವಿಗೆ 108 ಕಳಶದಿಂದ ಅಭಿಷೇಕ ನಡೆಯುತ್ತೆ, ಮಹಾಭಿಷೇಕ ನಡೆಯುತ್ತೆ. ಪುನಃ ಅಲಂಕಾರ ಆಗಿ 1 ಗಂಟೆ ನಂತರ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಅವಕಾಶ ಇರುತ್ತದೆ. ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರುತ್ತೆ. ಸಾಯಂಕಾಲದ 6 ಗಂಟೆ ನಂತರ ದೇವಿಯ ಪ್ರಾಕಾರೋತ್ಸವ ಕಾರ್ಯಕ್ರಮ ಕೂಡ ನಡೀತದೆ. ಗಂಗಾ ಪೂಜೆ ಇರುತ್ತೆ, ಗೋಪೂಜೆ ಇರುತ್ತೆ, ಸುವಾಸಿನಿಯಿಂದ ಪೂಜೆಗಳು ನಡೆಯುತ್ತೆ. ಹೀಗೆ ಹಲವು ರೀತಿಯಲ್ಲಿ ನಿಮಿಷಾಂಬ ಜಯಂತಿ ನಾವು ಪ್ರತಿ ವರ್ಷದಂತೆ ಈ ಸಮೇತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ನಾವು ಕೂಡ ವಿಶೇಷ ಪೂಜೆಗಳನ್ನು ಇಟ್ಕೊಂಡಿದ್ದೀವಿ. ರೈತರಿಗೆ ಅವಧಿ ಮೀರಿದ ಬಿತ್ತನೆ ಬೀಜ ವಿತರಿಸುವುದನ್ನು ಪತ್ತೆ ಹಚ್ಚಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ತಡೆ ಹಿಡಿದ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದಲ್ಲಿ ಮಳೆಯಾಶ್ರಿತ ಪ್ರದೇಶಗಳ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಮಾಡಲಾಗುತ್ತಿತ್ತು. ಈ ಸಂದರ್ಭದಲ್ಲಿ ಬಿತ್ತನೆ ಬೀಜ 1 ವರ್ಷಕ್ಕೂ ಹಿಂದೆಯೇ ಅವಧಿ ಮೀರಿರುವುದು ರೈತರ ಗಮನಕ್ಕೆ ಬಂದಿದೆ. ಈ ಬಗ್ಗೆ ರೈತರು ಆಕ್ಷೇಪ ವ್ಯಕ್ತಪಡಿಸಿ ಅವಧಿ ಮೀರಿದ ಬಿತ್ತನೆ ಬೀಜ ಪಡೆಯಲು ನಿರಾಕರಿಸಿದ್ದಾರೆ. ಏನು ಕೃಷಿ ಇಲಾಖೆಯಿಂದ ರೈತರಿಗೆ, ಅದರಲ್ಲೂ ಮಳೆಯ ಆಧಾರಿತ ಬೆಳೆಗಳಿಗಾಗುವಂಥ ತಗಣಿ, ಉದ್ದು, ಇನ್ನಿತರ ಕಾಳುಗಳನ್ನ ಕೊಡ್ತಕ್ಕಂಥ ಪದ್ಧತಿ ಇದೆ. ಹಾಗೆಯೇ ನೀರಾವರಿ ಪ್ರದೇಶಕ್ಕೆ ಚಂಬೆ, ಇನ್ನಿತರ ಏನು ಪದಾರ್ಥಗಳನ್ನ ಕಾಳುಗಳನ್ನ ವಿತರಣೆ ಮಾಡಬೇಕಿತ್ತೋ ಅದು ಸರಿಯಾದ ಸಮಯಕ್ಕೆ ವಿತರಣೆ ಮಾಡ್ದೇ ಅಧೋಗತಿ ಬಂದು ಎಕ್ಸ್ಪೈರ್ ಆಗಿರ್ತಕ್ಕಂಥದ್ದನ್ನ ಕೊಡಲಿಕ್ಕೆ ಎಲ್ಲ ರೈತರನ್ನು ಕರೆಸಿದ್ರು. ಇವತ್ತು ಎಲ್ಲ ರೈತರು ಬಂದು ಬಾಯಿ ಬಂದಂಗೆ ಬೈಕೊಂಡೋದ್ರು. ಯಾಕೆಂದರೆ ಇವರು ರೇಟ್ನ ದರವನ್ನು ನಿಗದಿ ಮಾಡಿ ದುಡ್ಡನ್ನ ಈಸ್ಕೊಳ್ಳೋಕ್ಕೆ ಕೃಷಿ ಇಲಾಖೆಯವರವ್ರೆ. ಆದರೆ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಬೀಜವನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ಪರಿಜ್ಞಾನವೂ ಕೂಡ ಇವ್ರಿಗಿಲ್ಲ. ಹಾಗಾಗಿ ಇವತ್ತು ಬಿತ್ತನೆ ಬೀಜವನ್ನು ಕೊಡಲಿಕ್ಕೆ ಇವತ್ತು ಎಲ್ಲ ಮೂಟೆಗಳು ತೆಗೆದು ರೈತರು ಎಲ್ಲ ಬಂದು ಅದನ್ನು ತೆಗೆದು ನೋಡಲಾಗಿ ಎಕ್ಸ್ಪೈರ್ ಆಗಿದೆ ಅಂದ ಮೇಲೆ ಒಬ್ರಿಗೊಬ್ಬರು ಎಲ್ಲ ಮೌನ ವಹಿಸಿ ಅಧಿಕಾರಿಗಳು ಒಳ ಸೇರಿದ್ದಾರೆ. ನಾವು ಸಂಘಟನೆಯವರಿಗೆ ಫೋನ್ ಮಾಡಿದ್ರು ರೈತರು, ಏನಂತ ಈ ಥರ ಬಿತ್ತನೆ ಬೀಜ ಎಕ್ಸ್ಪೈರ್ ಆಗಿರುವಂಥದ್ದನ್ನ ವಿತರಣೆ ಮಾಡ್ತಾವ್ರೆ, ಹಾಗಾಗಿ ನೀವು ಬಂದು ಕೇಳಲಿಲ್ಲ ಅಂಥೇಳಿ. ಹಾಗಾಗಿ ನಾವು ಬಂದಿಲ್ಲಿ ವಿಚಾರಣೆ ಮಾಡಿದಾಗ ಇದು ಎಕ್ಸ್ಪೈರ್ ಆಗಿರೋದು ನಿಜ ಆಗಿದೆ. ಹಾಗಾಗಿ ಈ ಕೃಷಿ ಇಲಾಖೆಯ ತಾಲೂಕು ಕಚೇರಿ ಅಧಿಕಾರಿಗಳು ಈ ನಿರ್ಲಕ್ಷ್ಯತನ ಇದಕ್ಕೆ ಕಾರಣ ಆಗಿದೆ. ಆದಾಗ್ಯೂ ಬಿತ್ತನೆ ಬೀಜ ವಿತರಣೆ ಮುಂದುವರಿಸಲಾಗಿದೆ. ಬೇಸತ್ತ ರೈತರು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ HD ಜಯರಾಮ್ಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅವಧಿ ಮೀರಿದ ಬಿತ್ತನೆ ಬೀಜ ವಿತರಣೆಗೆ ತಡೆಯೊಡ್ಡಿದ್ದಾರೆ. ಅಧಿಕಾರಿಗಳು ತಕ್ಷಣ ಬಿತ್ತನೆ ಬೀಜ ವಿತರಣೆಯನ್ನ ಸ್ಥಗಿತಗೊಳಿಸಿದ್ದಾರೆ. ನೀವು ಮೊದಲೇ ಏನು ಮಾಡ್ತಿದ್ರಿ? ಎಷ್ಟು ದಿವಸ ಆಗಿದ್ದು? 1 ವರ್ಷದ ಮೇಲೆ ಆಗದಲ್ಲ? 1 ವರ್ಷ ಆಗಿಲ್ಲ ಇವ್ರೆ, 1 ವರ್ಷ ಆಗಿಲ್ಲ. ಇವಾಗ ಭೂಮಿಗೆ ಹಾಕರ್ ಬರ್ತದ ಇದು ಬಿತ್ತನೆ? ಈಗ ಹೊಸದಾಗಿ ಬಂದಿರೋದು ನಾವು. ಭೂಮಿಗೆ ಹಾಕರ್ ಬಿತ್ತನೆ ಬರ್ತದ? ಜನನ ಯಾಕೆ ರೈತರನ್ನ ಒಟ್ಟೋಡ್ಸ್ರಿ? ಮಾತಾಡಕ್ಕೆ ನೀವು ಬಿಡ್ತಿಲ್ವಲ್ಲ? ನಾವೇ ಬಿಡ್ತಾ ಇಲ್ವಾ? ಮಾತಾಡಕ್ಕೆ ಮಾತನಾಡಿ ಮೇಡಮ್. ಆಯ್ತು, ಅದೇನಂತ ಮಾತನಾಡಿ.
ಅಲ್ಲ ಜನ ಬಂದಿದ್ರಲ್ಲ, ಈಗ ಲೈನ್ ನಿಂತಿದ್ರಲ್ಲ ಮೇಡಮ್ರೆ, ಆ ಬಂದಿದ್ದವ್ರು ಯಾಕೆ ಬ್ಯಾಗ್ನ ತಗೊಂಡೋಗ್ಲಿಲ್ಲ? ಬ್ಯಾಗ್ ಯಾಕೆ ತಗೊಂಡೋಗಿಲ್ಲ? ಕಾಳು ಚೆನ್ನಾಗದೆ, ಎಕ್ಸ್ಪೈರಿ ಡೇಟ್ ಆಗಿಲ್ಲ ಅಂದ್ರೆ ಈ ಸಂದರ್ಭದಲ್ಲಿ ಮಾತನಾಡಿದ ಜಯರಾಮ್, ಸುಮಾರು 240 ಕೆಜಿಯಷ್ಟು ಬಿತ್ತನೆ ಬೀಜ ವಿತರಣೆಗೆ ಕೃಷಿ ಇಲಾಖೆ ಸಿದ್ಧ ಮಾಡಿಕೊಂಡಿತ್ತು. ಅವಧಿ ಮೀರಿದ ಬೀಜ ವಿತರಣೆಯಾಗಿದ್ದರೆ ನೂರಾರು ಎಕರೆ ಫಸಲು ನಷ್ಟದ ಜೊತೆಗೆ ರೈತರ ಶ್ರಮ, ಬಂಡವಾಳವು ಎಲ್ಲವೂ ನಷ್ಟವಾಗುತ್ತಿತ್ತು. ಸಂಘಟನೆಯ ಮಧ್ಯಪ್ರವೇಶದಿಂದ ರೈತರಿಗಾಗುತ್ತಿದ್ದ ಸಂಭಾವ್ಯ ನಷ್ಟ ತಡೆಯಲಾಗಿದೆ ಎಂದರು. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಮದ್ದೂರು ತಾಲೂಕಿಗೆ ಉತ್ತಮ ಫಲಿತಾಂಶ ಬಂದಿದ್ದು ಶೇಕಡಾವಾರು ಗಣನೀಯ ಏರಿಕೆ ಕಂಡಿದೆ ಎಂದು ಬಿಇಒ ಧನಂಜಯ ತಿಳಿಸಿದರು. ಮದ್ದೂರು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿ ಅವರು ಮಾತನಾಡಿದರು. ಕಳೆದ ಸಾಲಿನಲ್ಲಿ ಮದ್ದೂರು ತಾಲೂಕಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 65.65 ಫಲಿತಾಂಶ ಪಡೆದು ಜಿಲ್ಲೆಯಲ್ಲಿ 6ನೇ ಸ್ಥಾನದಲ್ಲಿತ್ತು. ಆದರೆ ಈ ಬಾರಿ ಶೇಕಡಾ 97.30 ಫಲಿತಾಂಶ ಪಡೆದು ಜಿಲ್ಲೆಯಲ್ಲಿ 5ನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದರು. ಮದ್ದೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಈ ಬಾರಿ ಪರೀಕ್ಷೆ ಬರೆದಿದ್ದ ಒಟ್ಟು 3116 ವಿದ್ಯಾರ್ಥಿಗಳ ಪೈಕಿ 3032 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಅದರಲ್ಲಿ A+ ಶ್ರೇಣಿಯಲ್ಲಿ 361, ಎ ಶ್ರೇಣಿಯಲ್ಲಿ 641, B+ ಶ್ರೇಣಿಯಲ್ಲಿ 612, ಬಿ ಶ್ರೇಣಿಯಲ್ಲಿ 637 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಎಂದರು. ಈ ಫಲಿತಾಂಶದಲ್ಲಿ ಈ ಬಾರಿ ಭಾಳಷ್ಟು ಸುಧಾರಣೆ ಆಗಿರೋದನ್ನು ನಾವು ಗಮನಿಸ್ಬೋದು. ರಾಜ್ಯ ಮಟ್ಟದ ಫಲಿತಾಂಶ ಶೇಕಡಾ 94.10 ಇದೆ. ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಮಂಡ್ಯ ಜಿಲ್ಲೆ 5ನೇ ಸ್ಥಾನವನ್ನು ಪಡ್ಕೊಂಡಿದೆ, ಶೇಕಡಾ 97.45. ಇದೇ ರೀತಿ ನಮ್ಮ ತಾಲೂಕು ಮಟ್ಟದ ಫಲಿತಾಂಶ ಪರೀಕ್ಷೆಗೆ ಹಾಜರಾದಂಥ ವಿದ್ಯಾರ್ಥಿಗಳು 3116, ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳು 3032. ಈ ಬಾರಿ ನಮ್ಮ ಮದ್ದೂರು ತಾಲೂಕಿನ ಫಲಿತಾಂಶ ಶೇಕಡಾ 97.30. ಕಳೆದ ಬಾರಿ 5ನೇ ಸ್ಥಾನದಲ್ಲಿದ್ದಂಥ ಮದ್ದೂರು ತಾಲೂಕು 6ನೇ ಸ್ಥಾನದಲ್ಲಿದ್ದಂಥ ಮದ್ದೂರು ತಾಲೂಕು ಈ ಬಾರಿ 5ನೇ ಸ್ಥಾನಕ್ಕೆ ಬಂದಿದೆ. ಕಳೆದ ಬಾರಿ ಶೇಕಡಾ 65.65 ಇತ್ತು ಫಲಿತಾಂಶ. ಈ ಬಾರಿ ಶೇಕಡಾ 97.30, ಸುಮಾರು 32% ಫಲಿತಾಂಶದಲ್ಲಿ ಏರಿಕೆಯಾಗಿರೋದನ್ನು ನಾವು ನೋಡ್ತಾ ಇದ್ವಿ. ಹಾಗೆ ನಮ್ಮ ತಾಲೂಕಿನಲ್ಲಿ ಇರುವಂಥ 90 ಶಾಲೆಗಳಲ್ಲಿ 60 ಶಾಲೆಗಳು ಶೇಕಡಾ 100ರಷ್ಟು ಫಲಿತಾಂಶವನ್ನು ಪಡೆದಿವೆ. ಅದರಲ್ಲಿ ಸರ್ಕಾರಿ ಪ್ರೌಢಶಾಲೆಗಳು 27, ವಸತಿ ಶಾಲೆಗಳು 6, ಅನುದಾನಿತ ಪ್ರೌಢಶಾಲೆಗಳು 4, ಅನುದಾನ ರಹಿತ ಪ್ರೌಢಶಾಲೆಗಳು 23. ಸೊ ಈ ರೀತಿ ಶೇಕಡಾ 100ರಷ್ಟು ಫಲಿತಾಂಶ ಪಡೆದಂಥ ಶಾಲೆಗಳು 60 ಶಾಲೆಗಳು. ಹಾಗೆ ವಿಷಯವಾರು ಶೇಕಡಾ 100 ಅಂಕ ಪಡೆದಂಥ ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ 67 ಮಕ್ಕಳಿದ್ದಾರೆ. ಹಾಗೆ ಇಂಗ್ಲೀಷ್ ವಿಷಯದಲ್ಲಿ 2 ವಿದ್ಯಾರ್ಥಿಗಳು, ಹಿಂದಿ ವಿಷಯದಲ್ಲಿ 123, ಗಣಿತದಲ್ಲಿ 4 ವಿದ್ಯಾರ್ಥಿಗಳು, ವಿಜ್ಞಾನ ವಿಷಯದಲ್ಲಿ 1, ಹಾಗೆ ಸಮಾಜ ವಿಜ್ಞಾನದಲ್ಲಿ 98 ವಿದ್ಯಾರ್ಥಿಗಳು ಶೇಕಡಾ 100ರಷ್ಟು ಅಂಕವನ್ನು ವಿಷಯವಾರು ಪಡೆದಿದ್ದಾರೆ. ಮದ್ದೂರಿನಲ್ಲಿ ಮದ್ದೂರಮ್ಮನ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಸ್ವಚ್ಛತೆಗಾಗಿ ಮದ್ದೂರು ಪಟ್ಟಣದಲ್ಲಿ ಬೃಹತ್ ಮ್ಯಾರಥಾನ್ ಓಟವನ್ನು ಪ್ರಾರಂಭಿಸಲಾಯಿತು. ಮ್ಯಾರಥಾನ್ ಓಟಕ್ಕೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಚಾಲನೆ ನೀಡಿದರು. ಮದ್ದೂರು ಪಟ್ಟಣದ IB ವೃತ್ತದಿಂದ ಮ್ಯಾರಥಾನ್ ಓಟಕ್ಕೆ ಚಾಲನೆ ನೀಡಲಾಯಿತು. ಆರನೇ ತಾರೀಕು ಅಂತ ಹೇಳಿ ಮತ್ತು ದೊಡ್ಡ ಮಟ್ಟದ ಪ್ರೋಗ್ರಾಮ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ದೀಪವಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ಇಡೀ ಜಿಲ್ಲೆಯ ಕ್ಷೇತ್ರದ ಎಲ್ಲ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಮಾಡ್ತಾ ಅಭಿನಂದಿಸುತ್ತೀನಿ. ಹಾಗೆ
ಬೇಕಾದವರಿದ್ದಾರೆ. ಬಹುಶಃ ಇವೆಲ್ಲವೂ ಈ ಕ್ಷೇತ್ರದ ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಹಿರಿಯರಿರ್ಬೋದು ಎಲ್ಲರೂ ಸಹ ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸಿ ಇವತ್ತೇನು ಓಡೋದ್ರ ಮೂಲಕ ಮಾತನಾಡೋದ್ರ ಮೂಲಕ ಚಾಲನೆ ಕೊಡ್ತಾ ಇದ್ದೀವಿ. ಅದರಷ್ಟೇ ಅಲ್ಲ, ಉಳಿದ ಒಂದು ವಾರ ಪೂರ್ಣ ಪ್ರಮಾಣದ ಒಂದು ಹಬ್ಬದ ವಾತಾವರಣದಲ್ಲಿ ನಡೆಯಬೇಕು ಮತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಮತ್ತು ಯುವಕರು ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಮತ್ತು ವಿಶೇಷವಾಗಿ ಜಾತ್ರೆಗೆ ಒಂದು ಕಡೆ ಬರಬೇಕು. ಕಾರ್ಯಕ್ರಮದಲ್ಲಿ ಮದ್ದೂರು ಶಾಸಕ ಉದಯ್, ಎಸ್ಪಿ ಶೋಭಾರಾಣಿ, ಜಿಲ್ಲಾಧ್ಯಕ್ಷ ಗಂಗಾಧರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,